हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्या विनय संपन्नान् शान्तादिगुणब्रह्मेतान् शास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರಪ್ರಮೇಯ. 180 ಗಜ್ಜೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ಇದು ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬ ಜೀವ ಪ್ರಕರಣವನ್ನು ಇಲ್ಲಿ ಶ್ರೀ ಪುರಂದರದಾಸರು ನಮಗೆ ತಿಳಿಸುತ್ತಿದ್ದಾರೆ. ಜೀವನ ಸಾಧಾರಣ ಲಕ್ಷಣ ಅಂದರೆ ಏನು ಅಂದರೆ ಚೇತನದ ಸಾಧಾರಣ ಲಕ್ಷಣ ಅಂದರೆ ಏನು? ಚೇತಯತಿ ಇತಿ ಚೇತನಃ ಎಂದು ಹೇಳಿದಾಗ ಪರಿಸ್ಪಂದನ ಅಂದರೆ ಕೈ ಕಾಲು ಅಲ್ಲಾಡಿಸುವುದು ಎಂಬುದು ಬಾಹ್ಯ ರೂಪದಲ್ಲಿ ನೋಡಿದರೆ, ವಾಚನಿಕವಾಗಿ ಮಾತನಾಡುವುದು ಮನಸ್ಸಿನಲ್ಲಿ ಪರಿಸ್ಪಂದನ ಅಂದರೆ ವಿಚಾರದ ಸಂಕೋಲೆ, ವಿಚಾರವನ್ನು ಮಾಡತಕ್ಕಂಥದ್ದು ಚೇತನ, ಮನಸ್ಸಿರತಕ್ಕಂಥದ್ದು ಚೇತನ ಎಂದು ತಿಳಿಯಬಹುದು. ಈ ದೃಷ್ಟಿಯಲ್ಲಿ ಚೇತನದ ಸಾಧಾರಣ ಧರ್ಮ ಅಂದರೆ ಯಾವುದು ಅಂದರೆ ಎಲ್ಲ ಜೀವಗಣರು ನೀಚ ಮಧ್ಯಮ ಧಮ ಯೋಗ್ಯತಾ ಉಳ್ಳವರಾಗಿದ್ದಾರೆ. ಆದ್ದರಿಂದ ತಾರತಮ್ಯೋಪೇತವಾಗಿದ್ದಾರೆ. ಎಲ್ಲ ಜೀವರು 3 ವಿಧವಾದ ಸ್ವರೂಪ ಸತ್ಯ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ ಎಂಬುದನ್ನು ಹೊಂದಿದ್ದಾರೆ. ಈ ಸ್ವರೂಪ ಸತ್ತ ಎಂಬುದು ನಿರ್ವಿಶೇಷವಾದದ್ದಲ್ಲ, ವಿಶಿಷ್ಟವಾದದ್ದು. ಯಾವ್ಯಾವುದು ಗುಣಗಳಿಂದ ಕೂಡಿದೆ ಅಂತ ನಾವು ಚಿಂತಿಸಿದಾಗ ಸ್ವರೂಪದಲ್ಲಿರತಕ್ಕಂಥದ್ದು ಅಣುತ್ವ, ಮಹತ್ವ ಎಂಬುದು ಆಕಾರದಲ್ಲಿ ಆದರೆ, ಸ್ವಭಾವದಲ್ಲಿರತಕ್ಕಂಥದ್ದು ಕರ್ತೃತ್ವ, ಪ್ರಯತ್ನತ್ವ ಮತ್ತು ಕರ್ಮತ್ವ. ಇದನ್ನು ನಾವು ಸ್ವರೂಪದಲ್ಲೇ ನಾವು ಕಾಣಬಹುದಾಗಿದೆ. ಇದು ಚೇತನದ ಮೂಲಭೂತ ಲಕ್ಷಣ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಕರ್ಮದ ಬಗ್ಗೆ ನಾವು ಚಿಂತನೆ ಮಾಡಿದೆವು. ನಹಿ ಕಶ್ಚಿತ್ ಕ್ಷಣಮಪಿ ತಿಷ್ಠತ್ ಜಾತಂ ಅಕರ್ಮಕೃತು ಎಂಬುದು ಭಗವಂತನ ಸ್ಪಷ್ಟವಾದ ವಾಕ್ಯವಿರುವುದರಿಂದ ಒಂದು ಕ್ಷಣವು ಯಾವ ಜೀವರು ಕರ್ಮ ಇಲ್ಲದೆ ಇರುವುದಿಲ್ಲ ಎಂದು ಹೇಳಿದಾಗ, ಕರ್ಮ ಎಂಬುದು ಜೀವರ ಅವಿಭಾಜ್ಯ ಅಂಗ ಎಂಬಂತೆ ನಾವು ತಿಳಿಯಬೇಕು. ಹಾಗಾದರೆ ಕರ್ಮ ಎಂಬುದನ್ನು ನಾವು ವಿಶೇಷವಾಗಿ ಆಕಾರವಾಗಿ ತಿಳಿದುಕೊಳ್ಳಬೇಕು. ಕರ್ಮದ ಪ್ರಯೋಜನತೆ ಏನು? ಕರ್ಮ ನಮ್ಮ ಸಾಧನೆಗೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ತಿಳಿಯುವ ಮುಂದಿನ ಭಾಗವನ್ನು ಚಿಂತಿಸೋಣ. ನತು ಕರ್ಮಾಣಿ ಸರ್ವಾತ್ಮನಾ ತ್ಯಕ್ತುಂ ಶಕ್ಯಾನಿ ಇತ್ಯಾಹ ನಹಿ ಇತಿ. ಯಾರಿಂದಲೂ ಕರ್ಮವನ್ನು ಪೂರ್ತಿಯಾಗಿ ಬಿಟ್ಟರೂ ಸಾಧ್ಯವಿಲ್ಲ ಎಂಬುದನ್ನು ಭಗವಂತ ನಹಿ ಕಶ್ಚಿತ್ ಕ್ಷಣಮಪಿ ಜಾತತ್ ತಿಷ್ಠತ್ ಅಕರ್ಮಕೃತು ಎಂಬುದನ್ನು ತಿಳಿಸಿದ್ದಾನೆ. ಹಾಗಾದರೆ ಈ ಕರ್ಮಗಳು ಎಷ್ಟು ವಿಧವಾಗಿರುತ್ತದೆ ಅಂತ ಹೇಳಿದಾಗ, ಶ್ರೀಮದಾನಂದ ತೀರ್ಥರೇ ಭಗವದ್ಗೀತೆಗೆ ತಾತ್ಪರ್ಯ ರೂಪವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ತೃತ್ವಂ ದೇವಿದಂ ಪ್ರೋಕ್ತಂ ವಿಕಾರಸ್ಯ ಸ್ವತಂತ್ರತಾ. ವಿಕಾರ ಪ್ರಕೃತೇರೇವ ವಿಷ್ಣೋರೇವ ಸ್ವತಂತ್ರತಾ
इति पैङ्गी श्रुतेः कार्यते हि अवशक् इत्युच्यत्र अवशः विष्णुवशः आयति ब्रह्म इत्यादि ಶ್ರುತೇಃ. ಕರ್ತೃತ್ವವು ಎರಡು ವಿಧ, ವಿಕಾರ ರೂಪ ಮತ್ತೊಂದು ಸ್ವತಂತ್ರ ಕರ್ತೃತ್ವ. ಸ್ವತಂತ್ರ ಕರ್ತೃತ್ವ ಜಡ ಪ್ರಕೃತಿಗೆ ವಿಕಾರ ಕರ್ತೃತ್ವ, ಅದರಲ್ಲಿ ವಿಷ್ಣುವಿಗೆ ಸ್ವತಂತ್ರ ಕರ್ತೃತ್ವ. ಆದ್ದರಿಂದ ಕಾರ್ಯತೆ ಅವಶಃ ಎಂಬಲ್ಲಿ ಅವಶಃ ಅಂದರೆ ವಿಷ್ಣುವಿಗೆ ಅಧೀನನು ಎಂದರ್ಥ. ಆ ಅಂದರೆ ಬ್ರಹ್ಮನು, ಅಂದರೆ ವಿಷ್ಣು ಎಂಬ ಶ್ರುತಿ ಇದೆ. ಕರ್ಮಣ ಬದ್ಧತೆ ಜಂತು ಇತ್ಯಾದಿ ಸ್ಮೃತಿಗಳಲ್ಲಿ ಕರ್ಮವನ್ನು ಮೋಕ್ಷ ಪ್ರತಿಬಂಧಕ ಎಂದಿದ್ದಾರೆ. ಆದ್ದರಿಂದ ಕರ್ಮವನ್ನು ಮಾಡಬಾರದು ಎಂಬ ಮೂರನೇ ಪ್ರಶ್ನೆಗೆ ಉತ್ತರವಾಗಿ ಈ ಸ್ಮೃತಿಯಲ್ಲಿ ಹೀಗೆ ತಿಳಿಸಿದೆ. ಕರ್ಮ ಎಂದರೆ ಎಲ್ಲ ಕರ್ಮಗಳು ಅಂತ ಅರ್ಥ ಮಾಡಬಾರದು. ಎಲ್ಲರೂ ಸದಾ ಯಾವುದಾದ್ರು ಒಂದು ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ. ಆದ್ದರಿಂದ ಕರ್ಮ ಮಾಡದೇ ಇರುವುದು ಅಸಾಧ್ಯ ಅಂತ ಅಭಿಪ್ರಾಯ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥ ವಿಮೂಢಾಶ್ಯಾಮಿಚ್ಛಾಚಾರ ಚ ಉಚ್ಯತೆ. ಕರ್ಮ ಮತ್ತು ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ ವಿಷಯ ಪದಾರ್ಥಗಳನ್ನು ಮನಸ್ಸಿನಿಂದ ಸ್ಮರಿಸುತ್ತಿರುವವನು ಭ್ರಾಂತನು. ಅವನನ್ನು ಡಾಂಬಿಕ ಎಂದು ಕರೆಯಬೇಕು. ಆದರೆ ಎಲ್ಲ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ ಕರ್ಮೇಂದ್ರಿಯಗಳಿಂದ ಕರ್ಮರೂಪವಾದ ಉಪಾಯವನ್ನು ನಡೆಸುವವನು ವಿಶಿಷ್ಟನಾದ ಪುರುಷನೆನಿಸುತ್ತಾನೆ. ಕರ್ಮ ಎಂಬುದು ಮಾರಕವೂ ಹೌದು, ತಾರಕವೂ ಹೌದು. ಅದನ್ನು ಹೇಗೆ ಪ್ರತಿಯೊಬ್ಬ ಜೀವನು ಮಾಡಿಕೊಳ್ಳಬಹುದು ಎಂಬುದನ್ನು ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಂಭತೆ ಅರ್ಜುನ ಕರ್ಮೇಂದ್ರಿಯ ಹಿ ಕರ್ಮಯೋಗ ಆಸಕ್ತ ಸ ವಿಶಿಷ್ಟತೆ. ಯಾರು ಈ ಇಂದ್ರಿಯಗಳನ್ನು ಮನಸ್ಸಿನಿಂದ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾರೋ ಅವರು ತಮಗೆ ಬೇಕಾದ ರೀತಿಯಲ್ಲಿ ಕರ್ಮವನ್ನು ಮಾಡಿಕೊಳ್ಳಬಹುದು, ಸಾಧಿಸಿಕೊಳ್ಳಬಹುದು ಎಂಬುದು ತಾತ್ಪರ್ಯವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ತಥಾಪಿ ಶಕ್ತಿತಃ ತ್ಯಾಗ ಕಾರ್ಯಃ ಇತಿ ಅತಃ ಆಹ ಕರ್ಮೇಂದ್ರಿಯಾಣಿ ಇತಿ ಮನ ಏವ ಪ್ರಯೋಜಕಂ ಇತಿ ದರ್ಶಯಿತುಂ ಅನ್ವಯವ್ಯತಿರೇಕೌ ಆಹ ಮನಸಾ ಸ್ಮರನ್ ಮನಸಾ ನಿಯಮ್ಯ ಇತಿ. ಕರ್ಮಯೋಗಂ ಸ್ವವರ್ಣಾಶ್ರಮೋಚಿತಂ ನ ತು ಗೃಹಸ್ಥ ಕರ್ಮೈವ ಇತಿ ನಿಯಮಃ ಸನ್ಯಾಸಾದಿ ವಿಧಾನಾತ್ ಸಾಮಾನ್ಯ ವಚನಾಚ್ಛ. ಮನೋನಿಗ್ರಹವಿರದಿದ್ದರೆ ಮೋಕ್ಷವಿಲ್ಲ, ಅದಿದ್ದರೆ ಮೋಕ್ಷವಿದೆ ಎಂದು ಕ್ರಮವಾಗಿ ಮನಸಾ ಸ್ಮರನ್ ಮನಸಾ ನಿಯಮ್ಯ ಈ ಶಬ್ದಗಳಿಂದ ಅನ್ವಯ ವ್ಯತಿರೇಕವನ್ನು ತೋರಿಸುತ್ತಾರೆ. ಕರ್ಮಯೋಗ ಶಬ್ದಕ್ಕೆ ತಮ್ಮ ತಮ್ಮ ಆಶ್ರಮಕ್ಕೆ ಉಚಿತವಾದ ಕರ್ಮ ಎಂದರ್ಥ. ಮನೋನಿಗ್ರಹ ಇಲ್ಲದಿದ್ದರೆ ಬಂಧನ ಎಂಬುದು ತಿಳಿಯಬೇಕು. ಮನೋನಿಗ್ರಹವಿದ್ದರೆ ಬಂಧನವಿಲ್ಲ ಎಂದು ವ್ಯತಿರೇಕ ಸಹಚರ ಮತ್ತು ವ್ಯತಿರೇಕ ಸಹಚರ ಇವುಗಳನ್ನು ತಿಳಿದು ಕಾರ್ಯಕಾರಣ ಭಾವವನ್ನು ನಿಶ್ಚಯಿಸಬೇಕು. ಮಣ್ಣು ಇದ್ದರೆ ಮಡಿಕೆ ಎಂಬ ಜ್ಞಾನ ಅನ್ವಯ ಸಹಚರ ಜ್ಞಾನ, ಮಣ್ಣು ಇಲ್ಲದಿದ್ದರೆ ಮಡಿಕೆಯೂ ಇಲ್ಲ, ಈ ಜ್ಞಾನ ವ್ಯತಿರೇಕ. ಈ ಎರಡು ಜ್ಞಾನ ನಮ್ಮಲ್ಲಿರುವುದು ಮಡಿಕೆಗೆ ಮಣ್ಣು ಕಾರಣ ಎಂದು ತೀರ್ಮಾನ ಮಾಡುತ್ತೇವೆ. ಅದರಂತೆ ಇಲ್ಲಿ ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹಿ ಅಕರ್ಮಣಃ ಶರೀರಯಾತ್ರಾಪಿ ಚಾತೆ ನ ಪ್ರಸಿದ್ಧೇತ್ಯ ಅಕರ್ಮಣಃ. ಕರ್ಮಗಳನ್ನು ತ್ಯಜಿಸುವುದಕ್ಕಿಂತ ಅಂದರೆ ಅಕರ್ಮಣಃ
ಕರ್ಮಾನುಷ್ಠಾನವೇ ಶ್ರೇಷ್ಠ. ಆದ್ದರಿಂದ ವರ್ಣಾಶ್ರಮ ಧರ್ಮಕ್ಕೆ ನಿಯತವಾದ ಕರ್ಮವನ್ನು ನೀನು ಮಾಡು. ಅಷ್ಟೇ ಅಲ್ಲ, ಕರ್ಮ ಬಿಡುವುದರಿಂದ ಜೀವನ ನಡೆಸುವುದು ಕಷ್ಟವಾದ್ದರಿಂದ ಕರ್ಮವನ್ನು ಆಚರಿಸು. ಕರ್ಮವನ್ನು ಬಿಡಲು ಸಾಧ್ಯವಿಲ್ಲ. ಹಾಗಾದರೆ ಎಂತಹ ಕರ್ಮವನ್ನು ಮಾಡಬೇಕು? ವರ್ಣಾಶ್ರಮಕ್ಕೆ ಯೋಗ್ಯವಾದ ಕರ್ಮವನ್ನು ಮಾಡಬೇಕು ಎಂಬುದು ಇದು ಸಂಸಾರಾವಸ್ಥೆಯಲ್ಲಿ ಹೇಳಿರತಕ್ಕಂಥ ಮಾತು. ಅತ ನಿಯತಂ ವರ್ಣಾಶ್ರಮೋಚಿತಂ ಕರ್ಮ ಕುರು. ಕರ್ಮತ್ಯಾಗಕ್ಕಿಂತ ಕರ್ಮಾಚರಣೆಯೇ ಲೇಸು. ಕರ್ಮವಿಲ್ಲದ ಜೀವನ ಅಸಾಧ್ಯ. ಸ್ವವರ್ಣಾಶ್ರಮ ಉಚಿತವಾದ ಕರ್ಮವನ್ನು ಮಾಡು. ಯಜ್ಞಾರ್ಥತ್ವಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಾರು ಭಗವದುದ್ದೇಶವಲ್ಲದೆ ಇತರ ಉದ್ದೇಶಕ್ಕಾಗಿ ಕರ್ಮ ಮಾಡುತ್ತಾರೋ ಅವರು ಕರ್ಮ ಬಂಧನಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಎಲೆ ಅರ್ಜುನ, ನೀನು ಕರ್ಮಫಲ ಕಾಮನೆಯನ್ನು ಬಿಟ್ಟು ವಿಷ್ಣು ಪ್ರೀತ್ಯರ್ಥವಾಗಿ ಕರ್ಮವನ್ನು ಆಚರಿಸು. ಸಮಾಚಾರ ಸಮ್ಯಕ್ ಆಚರ ಎಂಬುದಾಗಿ ಆದೇಶವನ್ನು ಶ್ರೀಕೃಷ್ಣ ಅರ್ಜುನಿಗೆ ಕೊಡುತ್ತಿದ್ದಾನೆ. ಕರ್ಮಣ ಬದ್ಧತೆ ಜಂತು ಇತಿ ಕರ್ಮಬಂಧಕಂ ಸ್ಮೃತಂ ಇತ್ಯತಃ ಆಹ ಯಜ್ಞಾರ್ಥತ್ವಾತ್. ಕರ್ಮಬಂಧನಂ ಯಸ್ಯ ಲೋಕಸ್ಯ ಸಾ ಕರ್ಮಬಂಧನಃ ಯಜ್ಞೋ ವಿಷ್ಣುಃ ಯಜ್ಞಾರ್ಥಂ ಸಂಗರಹಿತಂ ಕರ್ಮಾನ ಬಂಧಕಂ ಇತ್ಯರ್ಥಃ. ಮುಕ್ತಸಂಗಃ ಇತಿ ವಿಶೇಷಣಾತ್. ಕಾಮಾನ್ ಯಃ ಕಾಮಯತೆ ಇತಿ ಶ್ರುತಶ್ಚ ಅನಿಷ್ಟಂ ಇಷ್ಟಂ ಇತಿ ವಕ್ಷ್ಯಮಾಣತ್ವಾಚ್ಛ. ಏತಾನ್ಯಪಿ ತು ಕರ್ಮಾಣಿ ಇತಿ ಚ ತಸ್ಮಾದ್ ಇಷ್ಟಾಯಾಜುಕಃ ಸ್ಯಾತ್ ಇತಿ ಚ. ವಿಶೇಷವಚನತ್ವೇ ಸಮೇಪಿ ವಿಶೇಷಣಂ ಪರಿಶಿಷ್ಯತೆ. ಕರ್ಮಬಂಧನ ಅಂದರೆ ಕರ್ಮವು ಮೋಕ್ಷ ಪ್ರತಿಬಂಧಕವಾಗಿ ಉಳ್ಳವರು. ಹಾಗೆಯೇ ಯಜ್ಞ, ವಿಷ್ಣು. ಈ ಶ್ಲೋಕದ ಪೂರ್ವಾರ್ಧದಲ್ಲಿ ವಿಷ್ಣು ಪ್ರೀತ್ಯರ್ಥವಾಗಿ ಫಲಾಭಿಲಾಷ ಇಲ್ಲದೆ ಮುಕ್ತ ಸಂಘದಿಂದ ಮಾಡಿದ ಕರ್ಮವು ಬಂಧನಕ್ಕೆ ಕಾರಣವಾಗುವುದಿಲ್ಲ. ಅನೇಕ ಶ್ರುತಿ ವಾಕ್ಯ ಪ್ರಮಾಣಗಳಿಂದ ಕಾಮ್ಯ ಕರ್ಮವನ್ನಷ್ಟೇ ಬಂಧಕ, ನಿಷ್ಕಾಮ ಕರ್ಮವಲ್ಲ ಎಂದು ತಿಳಿದು ಬರುತ್ತದೆ. ಗೀತೆಯು ಕರ್ಮವು ಬಂಧಕವಲ್ಲ ಎಂದು ಹೇಳುತ್ತಿದ್ದರೂ ಜೊತೆಗೆ ಯಜ್ಞಾರ್ಥತ್ವಾತ್ ಭಗವಂತನ ಪೂಜಾ ರೂಪದಿಂದ ಮಾಡಿದ ಕರ್ಮ ಬಂಧಕವಲ್ಲ ಎಂದು ತಿಳಿಸ್ತಾ ಇದೆ. ಕರ್ಮಣ ಬದ್ಧತೆ ಜಂತು ಇತ್ಯಾದಿಕಮಪಿ ಅವೈಷ್ಣವ ಕರ್ಮ ವಿಷಯಮಿತ್ಯಾಹ ಯಜ್ಞಾರ್ಥಮಿತಿ. ಜ್ಞ ನಾಮ ಭಗವಾನ್ ವಿಷ್ಣು ತಂ ಯಾಂತಿ ಉದ್ದೇಶ ವಿಷಯಃ ಸಾ ಯಜ್ಞ ಇತಿ ಸಂಪ್ರೋಕ್ತಃ ವಿಹತೆ ಕರ್ಮಣಿ ಸ್ಥಿತಃ ಇತಿ ಬರ್ಕಶ್ರುತಿ. ಯಜ್ಞಾರ್ಥಂ ಕರ್ಮವನ್ನು ಮಾಡು ಎಂದು ಹೇಳಿದಾಗ ಯಾ ಎಂದರೆ ಏನು, ಜ್ಞ ಅಂದರೆ ಏನು ಎಂಬ ಅರ್ಥವನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಜ್ಞ ಎಂಬುದಲ್ಲಿ ಯಾ ಮತ್ತು ಜ್ಞ ಇದೆ. ಜ್ಞ ಅಂದರೆ ಜ್ಞ ನಾಮ ಭಗವಾನ್, ಭಗವಂತನ ಹೆಸರೇ ಜ್ಞೋ ಎಂದು ಹೆಸರು. ತಂ ಯಾಂತಿ ಉದ್ದೇಶ ವಿಷಯ ಯಾ, ಅವನನ್ನು ಕುರಿತು ಮಾಡತಕ್ಕಂಥ ಕರ್ಮಕ್ಕೆ ಯಜ್ಞ ಎಂದು ಹೆಸರು. ಸ ಯಜ್ಞ ಇತಿ ಸಂಪ್ರೋಕ್ತುಂ ವಿಹತೆ ಕರ್ಮಣಿ ಸ್ಥಿತಃ ಎಂದು ಬರ್ಕಶ್ರುತಿಯಲ್ಲಿ ಇರುವುದನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸುತ್ತಾ ಇದ್ದಾರೆ. ಜ್ಞ ಎಂದರೆ ಸರ್ವೋತ್ತಮನಾದ ವಿಷ್ಣು, ಅವನನ್ನು ಉದ್ದೇಶಿಸಿ ಮಾಡುವುದು ಯಜ್ಞ. ವಿಹಿತ ಕರ್ಮಗಳು ಭಗವಂತನೂ ಉದ್ದೇಶಿಸಿದ್ದು ಯಜ್ಞ ಎನಿಸುವುದು. ಇದಕ್ಕೆ ವೈಷ್ಣವ ಕರ್ಮಗಳು ಎಂದು ಹೆಸರು. ಯಜ್ಞೋ ವೈ ವಿಷ್ಣು
ಎಂಬ ಶ್ರುತಿಯಂತೆ ವಿಷ್ಣುವನ್ನು ಉದ್ದೇಶಿಸಿರುವಂತಹ ಕರ್ಮ ಯಜ್ಞ. ಸ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಯಂ ಏಷ ಓಸ್ವಿಷ್ಟಿಕಾಮದುಕ. ಪ್ರಜಾಪತಿಯು ಹಿಂದೆ ಪ್ರಜೆಗಳನ್ನು ಸೃಷ್ಟಿಸಿ ಯಜ್ಞಗಳನ್ನು ಸೃಷ್ಟಿ ಮಾಡಿ ಪ್ರಜೆಗಳನ್ನು ಕುರಿತು ಈ ಯಜ್ಞಗಳಿಂದ ಇಷ್ಟ ಕಾಮನೆಯನ್ನು ಪಡೆದುಕೊಳ್ಳಿ, ಈ ಯಜ್ಞವು ಕಾಮಿತಾರ್ಥವಾಗಲಿ ಎಂದು ಹೇಳಿದನು. ಆದ್ದರಿಂದ ಆಶ್ರಮೋಚಿತವಾದ ಕರ್ಮವನ್ನು ಮಾಡಬೇಕು ಎನ್ನುವುದಕ್ಕಿಂತ ಶ್ರುತಿ ನಿಂದಾ ಪರಕೃತಿ ಪುರಾಕಲ್ಪ ಎಂಬ ಅರ್ಥವಾದವನ್ನು ನಿರೂಪಿಸಲಾಗಿದೆ. ಯಜ್ಞಗಳಿಂದ ಸಹಿತವಾದ ಬ್ರಾಹ್ಮಣಾದಿ ಪ್ರಜೆಗಳನ್ನು ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿಸಿ ಪ್ರಜಾಪತಿ ಹೇಳಿದನು, ಈ ಯಜ್ಞವು ನಿಮ್ಮ ಕಾಮಿತಾರ್ಥವನ್ನು ಕೊಡತಕ್ಕದ್ದು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಯತ. ಎಲೆ ಪ್ರಜೆಗಳೇ, ಬ್ರಹ್ಮದೇವರನ್ನು ಹೇಳಿದಂಥ ಮಾತು, ಈ ಯಜ್ಞದಿಂದ ನೀವು ದೇವತೆಗಳನ್ನು ಗೌರವಿಸಿರಿ, ಭಾವಯತ ಹವಿಸ್ಸಿನಿಂದ ತೃಪ್ತಿಪಡಿಸಿರಿ. ಈ ಹವಿಸ್ಸುಗಳಿಂದ ತೃಪ್ತರಾದ ದೇವತೆಗಳು ತೇ ದೇವಾಹ ನಿಮ್ಮನ್ನು ಬಯಸಿದ್ದನ್ನು ಕೊಡುವ ಮೂಲಕ ತೃಪ್ತಿಪಡಿಸಲಿ. ಹೀಗೆ ಅನ್ಯೋನ್ಯವಾಗಿ ದೇವತೆಗಳನ್ನು ತೃಪ್ತಿಪಡಿಸುವ ನೀವು ಮೋಕ್ಷರೂಪವಾದ ಶ್ರೇಯಸ್ಸನ್ನು ಹೊಂದುವಿರಿ. ಶ್ರೀಕೃಷ್ಣ ಭಗವಂತ ಬ್ರಹ್ಮದೇವರ ಮೂಲಕ ನಮಗೆ ತಿಳಿಸುವ ಶ್ರೇಷ್ಠವಾದ ಮಾರ್ಗ ಆದರೆ ಏನು? ಯಜ್ಞ ಎಂಬುದು ಭಗವಂತನ ನಾಮಧೇಯ, ಭಗವಂತನಿಗೋಸ್ಕರವಾಗಿ ಮಾಡತಕ್ಕಂಥ ಕರ್ಮಗಳು, ವಿಷ್ಣು ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಕರ್ಮಗಳು, ವೈಷ್ಣವ ಕರ್ಮಗಳು, ವಿಷ್ಣು ಸಂಬಂಧಿ ಕರ್ಮಗಳು. ಯಾವುದೇ ಕರ್ಮ, ನಾವು ಮಾಡತಕ್ಕಂಥ ಕರ್ಮಗಳೆಲ್ಲವೂ ವಿಷ್ಣು ಪರವಾಗಿರಬೇಕು ಎಂಬುದು ಮೊಟ್ಟ ಮೊದಲಿಗೆ ನಮ್ಮ ಸಂಕಲ್ಪವಿರಬೇಕು. ಅದರಂತೆ ನಾವು ಆರಂಭಿಸಬೇಕು, ಮಾಡುತ್ತಿರಬೇಕು. ಇದರಿಂದ ನಾವು ಲೋಕದಲ್ಲಿ ಮಾಡಬೇಕಾದ ನಮ್ಮ ಕೆಲಸಗಳೆಲ್ಲವೂ ಮುಗೀತೇನು ಅಂದರೆ, ಹೌದು, ಬ್ರಹ್ಮದೇವರೇ ತಿಳಿಸ್ತಾ ಇದ್ದಾರೆ. ಯಾರು ಈ ಯಜ್ಞ ರೂಪವಾಗಿ ಭಗವಂತನ ಆರಾಧನೆ ಮಾಡುತ್ತಾರೋ, ಯಜ್ಞಾರ್ಥವಾಗಿ ಯಾರು ಮಾಡುತ್ತಾರೋ ಅವರಿಗೆ ಸಕಲ ದೇವತೆಗಳು ಅವರನ್ನು ಅನುಗ್ರಹಿಸುತ್ತಾರೆ. ನಮ್ಮ ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿ ಅನಂತ ಸಂಖ್ಯೆ ಇದೆ. ಕೈ, ಕಾಲು, ಕಣ್ಣು, ಮೂಗು, ಒಳಗಡೆ ಇರತಕ್ಕಂಥ ಪಿತ್ತಕೋಶ, ನರಕೋಶ, ಹೃದಯ ಎಲ್ಲವೂ ಸಹ, ಮೂಳೆ, ಪ್ರತಿಯೊಂದು ಅಂಗಾಂಗದಲ್ಲಿರತಕ್ಕಂಥ ಎಲ್ಲ ದೇವತೆಗಳು ತೃಪ್ತರಾಗಬೇಕಾದರೆ ವೈಷ್ಣವ ಕರ್ಮವನ್ನು ಮಾಡಬೇಕು, ಯಜ್ಞಾರ್ಥವಾಗಿ ಮಾಡಬೇಕು. ಯಜ್ಞಾರ್ಥ ಅಂದರೆ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡಬೇಕು ಎಂದರ್ಥ. ಹೇಗೆ ದೇವತೆಗಳು ಇದಕ್ಕೆ ಸಹಕರಿಸ್ತಾರೆ ಅಂದರೆ, ಎಲ್ಲ ನಮ್ಮ ಅಂಗರೂಪವಾಗಿ ದೇಹದ ಅಂಗದಲ್ಲಿ ಅಭಿಮಾನಿಗಳಾಗಿರುವುದರಿಂದ ಈ ಅಂಗವನ್ನು ನಾವು ಉಪಯೋಗಿಸಿಕೊಂಡರೆ ಆ ದೇವತೆಗಳನ್ನೇ ಉಪಯೋಗಿಸಿಕೊಂಡಂತೆ. ಆ ದೇವತೆಗಳನ್ನು ನಾವು ಉಪಯೋಗಿಸಿಕೊಂಡಂತಾದಾಗ ಅದು ವಿಷ್ಣುವಿನ ಪೂಜೆ ನಮ್ಮ ಮೂಲಕ ಆಗುತ್ತದೆ. ಹೀಗೆ ಆಗುವುದರಿಂದ ದೇವತೆಗಳೇ ಮುಖ್ಯ ಅಧಿಕಾರಿಗಳಾದ್ದರಿಂದ ಭಗವತ್ ಪೂಜಾವನ್ನು ನಮ್ಮ ಮೂಲಕ ಸಲ್ಲಿಸಿ ದೇವತೆಗಳು ತೃಪ್ತರಾಗಿ ನಮ್ಮನ್ನು ಹರಿಸುತ್ತಾರೆ. ದೇವತೆಗಳು ಪೂಜಿಸುವುದರಿಂದ ಭಗವಂತ ಬಹಳ ಬೇಗ ಪ್ರೀತನಾಗುತ್ತಾನೆ. ಭಗವಂತನ ಪ್ರೀತಿ ದೇವತೆಗಳಿಗೂ ಒದಗುತ್ತದೆ, ನಮಗೂ ಒದಗುತ್ತದೆ. ಇಂತಹ ಸುಲಭ ಉಪಾಯವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ ಈ ಕ್ರಮವನ್ನು ಸಕಲ ದೇವತೆಗಳಿಗೂ ಮತ್ತು ಮನುಷ್ಯವರ್ಗರಿಗೂ ಅಂದರೆ ಸಾಧಕ ಜೀವರಿಗೂ ಬೋಧಿಸಿದ್ದಾನೆ. ಇದು ಅತ್ಯಂತ ಮಹತ್ವವಾದ ಗುರುಪದೇಶ ಅಂತ ತಿಳಿಯಬೇಕು.
ನಾವು ಇದಕ್ಕೆ ವಿಮುಖವಾಗಿ ಲೋಕದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಹೊರತು ಸಮ್ಮುಖವಾಗಿ ಯಾವ ಕೆಲಸವನ್ನು ಮಾಡುತ್ತಿಲ್ಲ. ಎಲ್ಲವೂ ಸ್ವಾರ್ಥಮಯವಾಗಿ ನನಗೆ ಬೇಕು ಎಂಬುದನ್ನು ಬಿಟ್ಟು ಭಗವತ್ಪ್ರೀತ್ಯರ್ಥವಾಗಿ ಮಾಡಬೇಕು ಎಂಬುದನ್ನು ಸಂಕಲ್ಪಿಸಿದರೆ ಮಾತ್ರ ಆ ಕರ್ಮ ಬಂಧಕವಾಗುವುದಿಲ್ಲ. ನಮಗಾಗಿ ಬೇಕು, ಸ್ವಾರ್ಥಕ್ಕಾಗಿ ಬೇಕು ಎಂಬ ಆಶೆಯಿಂದ ಮಾಡಿದಾಗ ಕರ್ಮಣ ಬಂಧತೆ ಜಂತು. ಈ ಕರ್ಮ ನಮ್ಮನ್ನು ಸುತ್ತಿಕೊಳ್ಳುತ್ತದೆ. ಒಂದೇ ಕರ್ಮದಿಂದ ಬಂಧಕ ರೂಪವೂ ಆಗಬಹುದು, ಮೋಚಕ ರೂಪವೂ ಆಗಬಹುದು. ಆದ್ದರಿಂದ ಕರ್ಮ ಎಂಬತಕ್ಕಂಥ ಅತ್ಯಮೂಲ್ಯವಾದ ಉಪಕರಣ ಜೀವನಿಗೆ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆಂದರೆ, ಯಾರು ಈ ಕರ್ಮವನ್ನು ಉಪಯೋಗಿಸಿಕೊಂಡು ಭಗವದ್ ಪ್ರೀತ್ಯರ್ಥವಾಗಿ ನೆರವೇರಿಸಿದರೆ ಅವರಿಗೆ ಮೋಚಕವಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ಯಾರು ಈ ಕರ್ಮವನ್ನು ಸ್ವಾರ್ಥಪರವಾಗಿ ಮಾಡಿಕೊಂಡು ದೇವತೆಗಳ ಮತ್ತು ವಿಷ್ಣುವಿನನ್ನು ಮರೆತು ದೂರ ಸರಿದು ತಮ್ಮ ಸ್ವೇಚ್ಛಾವಿಹಾರಕ್ಕಾಗಿ ಮಾಡಿಕೊಳ್ಳುತ್ತಾರೋ ಅವರಿಗೆ ಕರ್ಮವೇ ಬಂಧಿತವಾಗಿ ಅನೇಕ ದುಃಖಮಯವಾದ ತಮಸ ರೂಪವಾದ ನರಕಾದಿ ಅನರ್ಥಗಳಾದ ನಿತ್ಯ ದುಃಖ ರೂಪವಾದ ಅನರ್ಥ ಲೋಕಕ್ಕೆ ಹೋಗುತ್ತಾರೆ. ಆದ್ದರಿಂದ ಕರ್ಮಣ ಬಂಧತೆ ಜಂತು ಎಂಬುದಿದ್ದ ಕರ್ಮದಿಂದ ಜಂತುಗಳೇ ಸಕಲ ಚೇತನರು ಬಂಧಿತರೂ ಆಗುತ್ತಾರೆ. ಅದು ವಿಷ್ಣು ಪರವಾಗಿದ್ದರೆ ಯಜ್ಞಾರ್ಥವಾಗಿದ್ದಾಗ ಅದರಿಂದಲೇ ಮೋಚಕರಾಗುತ್ತಾರೆ. ಮೋಚಕರಾಗಬೇಕಾದಾಗ ನಮ್ಮಲ್ಲಿರತಕ್ಕಂಥ ಅನುಸಂಧಾನ ಏನು, ನಮ್ಮಲ್ಲಿರತಕ್ಕಂಥ ದೇಹದ ವಿವಿಧ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ಆ ರೀತಿಯ ಶಕ್ತಿಯನ್ನು ಪ್ರಚೋದಿಸಿ ಅವರು ಭಗವಂತನ ಪೂಜೆಯನ್ನು ಮಾಡುತ್ತಾರೆ, ನಮ್ಮ ಮೂಲಕ ಮಾಡುತ್ತಾರೆ. ನಮ್ಮ ಮೂಲಕ ಮಾಡುವುದರಿಂದ ದೇವತೆಗಳ ಕಾರ್ಯವು ಪೂರ್ಣಗೊಳ್ಳುತ್ತದೆ ಮತ್ತು ಪರಿಶಿಷ್ಟವಾಗಿ ಆಯಾ ಜೀವರಿಗೂ ಅನುಗ್ರಹವನ್ನು ದೇವತೆಗಳು ಮಾಡುತ್ತಾರೆ. ಭಗವಂತನ ವಿಶೇಷ ಪ್ರಸಾದವು ಒದಗಿ ಬರುತ್ತದೆ. ಇಂತಹ ಸುಂದರವಾದ ಪರಿಕಲ್ಪನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಹೇಳಿದಾಗ, ವರ್ಣಾಶ್ರಮೋಚಿತವಾದ ಕರ್ಮವನ್ನು ನೀನು ಮಾಡು. ನಾವು ಜೀವರು ಯಾವುದೇ ಒಂದು ವರ್ಣದಲ್ಲಿ ಒಂದು ಆಶ್ರಮದಲ್ಲಿ ಇರುತ್ತೇವೆ. ಸಂಸಾರಾವಸ್ಥೆಯಲ್ಲಿ ಆ ಆಶ್ರಮ ಮತ್ತು ವರ್ಣಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿಧಿ ನಿಷೇಧಗಳನ್ನು ನಾವು ಆಚರಿಸುವುದೇ ಯಜ್ಞ ಎಂದು ಹೆಸರು. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಅಂದರೆ, ಅದು ಜೀವೋಪಿ ಕರ್ತಃ ಶಾಸ್ತ್ರಾರ್ಥವತ್ವಾತ್, ವಿಧಿ ಮತ್ತು ನಿಷೇಧಕ್ಕೆ ಮೂಲಭೂತನಾದ್ದರಿಂದ ಎಂಬುದು ಶ್ರೀ ವೇದವ್ಯಾಸರ ವಾಕ್ಯ. ವೇದ ಮತ್ತು ಕೋಶಗಳಲ್ಲಿ, ಪೈಂಗಿರಿ ಶ್ರುತಿಯಲ್ಲಿ, ಇತ್ಯಾದಿ ಶ್ರುತಿ ಸ್ಮೃತಿ ಗ್ರಂಥಗಳಲ್ಲಿ ಎಲ್ಲ ವರ್ಣ ಮತ್ತು ಆಶ್ರಮದ ಧರ್ಮಾಚರಣೆಯನ್ನು ವಿಶೇಷ ಆಕಾರವಾಗಿ ವಿವರಿಸಿದ್ದಾರೆ. ಋಷಿಗಳು ಅದನ್ನು ಮಾಡಿ ತೋರಿಸಿದ್ದಾರೆ, ದೇವತೆಗಳು ಮಾಡುತ್ತಿರುತ್ತಾರೆ ಮತ್ತು ದೇವತೆಗಳು ನಮ್ಮಲ್ಲಿಯೇ ನಿಂತು ಮಾಡಿಸುತ್ತಾರೆ. ಹಾಗಾದರೆ ಪ್ರತಿಯೊಬ್ಬ ಸಾಧಕನ ಕರ್ತವ್ಯವೇನು ಅಂದರೆ, ಶಾಸ್ತ್ರದಲ್ಲಿ ಉಕ್ತವಾಗಿರತಕ್ಕಂಥ ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಳ್ಳುವುದು, ಆಯಾ ಅಕ್ಷರಾಭಿಮಾನಿ ದೇವತೆಗಳಿಂದ ಅದರ ಅರ್ಥವನ್ನು ತಿಳಿದುಕೊಂಡಾಗ ಅದನ್ನು ಕಾರ್ಯಗತ ಮಾಡುವುದಕ್ಕೆ ದೇಹಾಂತರ್ಗತವಾಗಿರತಕ್ಕಂಥ ಅಭಿಮಾನಿ ದೇವತೆಗಳು ಸಹಕರಿಸುತ್ತಾರೆ. ಅವರ ಸಹಕಾರ ಎಲ್ಲಿಯ ತನಕ ಇರುತ್ತದೆಂದರೆ, ಎಲ್ಲ ಪದಾರ್ಥ ಎಲ್ಲ ಸಲಕರಣೆಗಳನ್ನು ಒಟ್ಟುಗೂಡಿಸಿ ಭಗವಂತನನ್ನು ಸ್ಥಾಪಿಸಿ
ಅವರನ್ನು ಪೂಜಿಸುವಂತೆ ದೇವತೆಗಳೇ ಪೂಜಿಸುತ್ತಾರೆ. ನಮ್ಮ ಮೂಲಕವಾಗಿ, ನಮ್ಮ ಇಂದ್ರಿಯ ಮೂಲಕವಾಗಿ, ಅದರ ಪ್ರಸಾದ ರೂಪವಾಗಿ ಭಗವಂತನ ವಿಶೇಷವಾದ ಪ್ರಸಾದವನ್ನು ನಮಗೆ ದೇವತೆಗಳು ತಂದುಕೊಡುತ್ತಾರೆ. ಆದ್ದರಿಂದ ದೇವತೆಗಳ ಪಾತ್ರ ನಮ್ಮ ಗುರು ಹಿರಿಯರ ಪಾತ್ರ. ನಾವು ಗುರು ಹಿರಿಯರಿಂದ ಇದಾಯಿತು, ವಿವಾಹ ಕರ್ಮವಾಯಿತು, ಮುಂಜಿಯು ಉಪನಯನವಾಯಿತು, ಗೃಹ ನಿರ್ಮಾಣವಾಯಿತು ಎಂದು ನಾವು ಕೇವಲ ವಚನದಿಂದ, ಶಬ್ದದಿಂದ ಹೇಳುತ್ತೇವೆ. ಅದು ಬ್ರಹ್ಮದೇವರ ಆಜ್ಞಾ. ಗುರು ಹಿರಿಯರು ಅಂದರೆ ಅಂತರ್ಯಾಮಿಯಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು. ಅವರು ನಮ್ಮ ಶರೀರದಲ್ಲೇ ಇದ್ದು ಪ್ರತಿಯೊಂದು ಅಂಗಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಆ ಶರೀರದ ಅಂಗದಿಂದ ಮಾಡಬೇಕಾದ ಕರ್ತವ್ಯವನ್ನು ಮಾಡಿಸುತ್ತಾರೆ. ಇದಕ್ಕೋಸ್ಕರವಾಗಿ ಜೀವನಲ್ಲಿ ಶಾಸ್ತ್ರಾರ್ಥವತ್ವಾತ್ಯೆಂಬುದು, ಕರ್ತೃತ್ವಾತ್ಯೆಂಬುದು, ಪ್ರಯತ್ನತ್ವಾತ್ಯೆಂಬುದು ಸ್ಥಾಪಿತವಾಗಿದೆ. ಇದೆಲ್ಲದರ ಸಮ್ಮಿಳನ ಕಾರ್ಯ ಶುದ್ಧ ಕರ್ಮಣಃ. ಕರ್ಮವನ್ನು ಮಾಡುವುದು, ಕ್ರಿಯಾವನ್ನು ಮಾಡುವುದು. ಈ ಕ್ರಿಯೆ ಎಂಬುದು ನಾವು ತಿಳಿಸಿದಂತೆ 16 ಬಗೆಯಾಗಿ ಕರ್ಮವನ್ನು ನಾವು ನೋಡುತ್ತೇವೆ. ಏನು ಒಂದು ಸಾರಿ ಕರ್ಮ, ಇನ್ನೊಂದು ಸಲ ಕ್ರಿಯೆ, ಇನ್ನೊಂದು ಸಲ ಫಲ ಅಂತ ಹೇಳ್ತೀವಲ್ಲ, ಅಂದರೆ ಇದೆಲ್ಲವೂ ಕರ್ಮದ ವಿವಿಧ ರೂಪಗಳೇ ಆಗಿದೆ. ಕರ್ಮ ಎಂಬುದು ಎಲ್ಲರಿಗೂ ಸಂಬಂಧಪಟ್ಟ ಶಬ್ದವಾದರೆ, ಕ್ರಿಯಾ ಎಂಬುದು ದೇಶಕಾಲ ಸಂಬಂಧವಾಗಿರುತ್ತದೆ. ಆದ್ದರಿಂದ ಕ್ರಿಯೆಯು ಎಂಬುದು ಕರ್ಮದ ಒಂದು ಭಾಗ ಅಂತ ತಿಳಿಯಬೇಕು. ಕೆಲವು ಕರಣಗಳು ಅಂದರೆ ಉಪಕರಣಗಳನ್ನು ಜೋಡಿಸಿ ಮಾಡುವುದು ಕ್ರಿಯೆ. ಸಮಷ್ಟಿಯಾಗಿ ಪ್ರಕೃತಿಯನ್ನೇ ನಾವು ಹೇಳಿದಾಗ ಕರ್ಮ ಅಂತ ತಿಳಿಯಬೇಕು. ಭಗವಂತನ ದೃಷ್ಟಿಯಲ್ಲಿ ಪ್ರಕೃತಿ ಮತ್ತು ಜೀವ ಈ ರೀತಿಯಲ್ಲಿ ನಾವು ತಿಳಿದಾಗ ಕರ್ಮ ಅನಿಸುತ್ತದೆ. ಪ್ರತಿಯೊಬ್ಬ ಜೀವನ ದೃಷ್ಟಿಯಲ್ಲಿ ಆ ತದೇಕ ದೇಶ ಕಾಲದಲ್ಲಿ ಮಾಡತಕ್ಕಂಥದ್ದು ಕ್ರಿಯಾ ಎನಿಸುತ್ತದೆ. ಪ್ರತಿನಿತ್ಯವೂ ಸಂಧ್ಯಾ ವಂದನೆ ಎಂಬತಕ್ಕಂಥ ಸಂಧ್ಯಾ ವಿಧಿಯನ್ನು ವೇದದಲ್ಲಿ ಉಕ್ತವಾಗಿದೆ, ಪುರಾಣದಲ್ಲಿ ಉಕ್ತವಾಗಿದೆ, ಶ್ರುತಿ ಸ್ಮೃತಿ ಗ್ರಂಥಗಳಲ್ಲಿ ಉಕ್ತವಾಗಿದೆ, ಶಿಷ್ಟಾಚಾರವೂ ಆಗಿದೆ. ಇದು ಎಲ್ಲರಿಗೂ ತಿಳಿದ ವಿಷಯ ಆಗಿದೆ. ಇದು ವರ್ಣಾಶ್ರಮ ಉಚಿತ ಧರ್ಮವಾಗಿದೆ. ಇದನ್ನು ಆಚರಿಸುವುದು ಸಂಧ್ಯಾ ಕರ್ಮ ಅಂತ ನಾವು ಏನು ಸಾಧಾರಣವಾಗಿ ಹೇಳಿದರೆ, ನಾವು ಮಾಡುವಾಗ ಸಂಧ್ಯಾ ಕ್ರಿಯಾ ಎನಿಸುತ್ತದೆ. ಅದು ಏಕ ವ್ಯಕ್ತಿನಿಷ್ಠವಾಗಿದ್ದಾಗ ಕ್ರಿಯಾ ಎಂಬ ಶಬ್ದವನ್ನು ಉಪಯೋಗಿಸುತ್ತೇವೆ. ಸಮಷ್ಟಿಯಾಗಿದ್ದಾಗ ಕರ್ಮ ಎಂದು ನಾವು ಬಳಸುತ್ತೇವೆ. ಕರ್ಮದ ಅವಶ್ಯಕತೆಯನ್ನು ತಿಳಿಯುವುದು ಸಂಧ್ಯಾ ವಂದನೆಯಿಂದ. ಸಂಧ್ಯಾ ವಂದನೆ ಅಂತಕ್ಕಂಥ ಕರ್ಮ ಒಂದು ದಿನದಲ್ಲಿ 3 ಬಾರಿ ಮಾಡಬೇಕು ಎಂಬುದನ್ನು ವರ್ಣಾಶ್ರಮೋಚಿತವಾಗಿ ವಿಧಿಸಿದ್ದಾರೆ. ಇದಕ್ಕೆ ಕಾರಣ 3 ಕಾಲದಲ್ಲಿ ದಿನದಲ್ಲಿರತಕ್ಕಂಥದ್ದು ಪ್ರಾತಃ, ಮಾಧ್ಯಾಹ್ನಿಕ ಮತ್ತು ಸಾಯಂ ಎಂಬತಕ್ಕಂಥದ್ದು. ಈರುಳಿನಲ್ಲಿ ಎಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಂಡಿರುವುದರಿಂದ ಆ ಕಾಲದಲ್ಲಿ ನಿರಂತರ ಸ್ಮರಣೆ, ಮಾನಸಿಕ ಸ್ಮರಣೆ, ವಾಚನಿಕ ಸ್ಮರಣೆಯನ್ನು ಮಾಡಬೇಕು. ದೈಹಿಕವಾದ ಕರ್ಮ ಅಂದರೆ ಸಂಧ್ಯಾ ವಂದನೆಯನ್ನು ಈರುಳಿನಲ್ಲಿಲ್ಲದೆ ಕೇವಲ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ ಮಾಡಬೇಕು. ಇದು ದೇಹ ಚಟುವಟಿಕೆ ಇರುವ ಕಾಲ. ದೇಹ ಚಟುವಟಿಕೆ ಇರುವ ಕಾಲ ಅಂದರೆ ಏನು? ಬೆಳಗಿಗೆ ಅಭಿಮಾನಿಗಳಾದ ದೇವತೆಗಳ ಚಟುವಟಿಕೆಗೆ ಇರುವ ಕಾಲ. ಆಯಾ ಇಂದ್ರಿಯ ಅಭಿಮಾನಿಗಳು ಬೆಳಗಿನ ಹೊತ್ತಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅತಿ ಸ್ಫುಟವಾಗಿ ಹೆಚ್ಚು ಶಕ್ತಿಯನ್ನು ಇಟ್ಟುಕೊಂಡಿರುತ್ತದೆ. ಹೆಚ್ಚು ಶಕ್ತಿಯನ್ನು ನಮಗೆ ಪೂರಕ ಮಾಡುತ್ತದೆ. ಆದ್ದರಿಂದ ಪ್ರಾತರುತ್ಥಾಯ
ಕುರು ಪ್ರಾತರಾಹ್ನಿಕಂ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅತಿ ಹೆಚ್ಚಾದ ಜೀವನ ಉದ್ಧಾರಕ್ಕೆ ಬೇಕಾದ ಶಕ್ತಿಯನ್ನು ದೇವತೆಗಳು ಕೊಡುತ್ತಾರೆ. ಆ ಶಕ್ತಿಯಿಂದ ಭಗವಂತನ ಪ್ರಸಾದವನ್ನು ನಾವು ಸಂಪಾದಿಸಿಕೊಳ್ಳಬಹುದು. ಇದರಂತೆಯೇ ಮಧ್ಯಾಹ್ನ ಕಾಲದಲ್ಲಿ ಸಂಧಿಕಾಲವಾದ್ದರಿಂದ ಆ ಸಂಧಿಕಾಲದಲ್ಲಿರತಕ್ಕಂಥ ದೇವತೆಗಳ ವಿಶೇಷ ಸ್ಮರಣೆಯಿಂದ ನಮ್ಮ ದೇಹದ ರಕ್ಷಣೆಯಾಗುತ್ತದೆ. ಮುಖ್ಯವಾಗಿ ಉತ್ತಮವಾದ ಆರೋಗ್ಯ ಒದಗಿ ಬರುತ್ತದೆ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಉಂಟಾಗುತ್ತದೆ. ಇದರಂತೆ ಸಾಯಂ ಸಂಜಾವನೆ ಮಾಡಿದಾಗ ದೇಹದಲ್ಲಿ ಚಿರಶಾಂತಿ ಉಂಟಾಗುತ್ತದೆ. ಅವಯವಗಳು ಗಟ್ಟಿಮುಟ್ಟಾಗುತ್ತದೆ ಮತ್ತು ಯಾರು ಪ್ರಾತಃ ಕಾಲದಲ್ಲಿ ಮಾಧ್ಯಾಹ್ನಿಕ ಮತ್ತು ಸಾಯಂ ಸಂಜಾವನೆಯನ್ನು ಮಾಡುತ್ತಾರೋ ಅವರಿಗೆ ಒಂದು ಭಾವ ಸಂಪೂರ್ಣತಾ ಕಾರ್ಯವನ್ನು ಸಮಾಪ್ತಿ ಮಾಡಿದೆ ಎಂಬತಕ್ಕಂಥ ಭಾವನೆ ಉಂಟಾಗುತ್ತದೆ. ನಾನು ಕರ್ತವ್ಯವನ್ನು ಇಂದು ನನ್ನಿಂದ ಮಾಡಲ್ಪಟ್ಟಿದೆ ಎಂಬತಕ್ಕಂಥ ಅತ್ಯಂತ ಅಮೂಲ್ಯವಾದ ಸಮಾಧಾನವನ್ನು ಭಗವಂತ ಕೊಡುತ್ತಾನೆ. ಆದ್ದರಿಂದಲೇ 3 ಕಾಲದ ಸಂಧ್ಯಾವಂದನೆ ಮಾಡುವುದರಿಂದ ತತ್ಕಾಲದಲ್ಲಿಯೇ ಆಯಾ ಜೀವರು ಸಾಧಕರು ಅದರ ಅನುಭವವನ್ನು ಹೊಂದಬಹುದು. ಯಾವುದೇ ವರ್ಣದಲ್ಲಿರಲಿ, ಯಾವುದೇ ಆಶ್ರಮವಿರಲಿ, ಯಾರು ಸಂಧ್ಯಾವಂದನೆಯನ್ನು ನಿಯಮೇನ ಪರಿಪಾಲಿಸುತ್ತಾರೋ ಅವರಿಗೆ ದೇಹದ ಸೌಷ್ಠವ ನಿಯಮೇನ ಉತ್ತಮವಾಗಿರುತ್ತದೆ. ಯಾರು ಈ ಕರ್ಮದಲ್ಲಿ ಮಧ್ಯಮ ರೀತಿಯಲ್ಲಿ ಮಾಡುತ್ತಾರೋ ಅವರ ದೇಹದ ಸ್ಥಿತಿಯೂ ಮಧ್ಯಮದಲ್ಲಿರುತ್ತದೆ. ಯಾರು ಸಂಧ್ಯಾವಂದನೆಯನ್ನೇ ತಿರಸ್ಕಾರ ಮಾಡಿರ್ತಾರೋ ಅವರ ದೇಹವೆಲ್ಲ ರೋಗದ ತವರಾಗಿರುತ್ತದೆ. ಅವರು ಪ್ರತಿ ಹೆಜ್ಜೆಗೂ ಸಹ ವೇದನೆಯನ್ನೇ ಅನುಭವಿಸಬೇಕಾಗುತ್ತದೆ. ಅವರು ಭೂಮಿಗೆ ಭಾರವಾಗಿ ತಾವು ಎಂದು ಭೂಮಿಯನ್ನು ಬಿಟ್ಟು ಹೋದೆವು ಎಂಬ ಕ್ಷಣಗಳನ್ನು ಕಳೆಯುವಂತಾಗುತ್ತದೆ. ಇದು ಅಕ್ಷರಶಃ ಸ್ವಚ್ಛವಾಗಿರ್ತಕ್ಕಂಥ ಮಾತಾಗಿದೆ. ಇದು ಪ್ರತ್ಯಕ್ಷ ಗೋಚರವಾದ ಮಾತಾಗಿದೆ. ಯಾರೇ ಸಂಧ್ಯಾವಂದನೆಯನ್ನು 3 ಬಾರಿ ಇಷ್ಠೆಯಿಂದ ನಿಷ್ಠೆಯಿಂದ ವರ್ಣಾಶ್ರಮೋಚಿತವಾಗಿ ಆಚರಿಸಿದವರಿಗೆ ವಜ್ರಕವಚದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತಃ ಸಂಧ್ಯಾವನೆ ಮಾಡಿದರೆ ವಜ್ರಕವಚ, ಮಧ್ಯಾಹ್ನದಲ್ಲಿ ಮಾಡಿದರೆ ಸುವರ್ಣ ಕವಚ ಮತ್ತು ಸಾಯಂನಲ್ಲಿ ಮಾಡಿದರೆ ರತ್ನ ಕವಚ. ಹೀಗೆ ವಜ್ರ ಕವಚ, ಸುವರ್ಣ ಕವಚ, ರತ್ನ ಕವಚದಿಂದ ನಮ್ಮ ದೇಹ ರಕ್ಷಣೆ ಆಗುತ್ತದೆ. ಇದು ಭಗವಂತ ಆ ಸೂರ್ಯನಲ್ಲಿರತಕ್ಕಂಥ ವರ್ಣದಿಂದ ನಾವು ತಿಳಿಯಬಹುದಾಗಿದೆ. ಆ ವರ್ಣವನ್ನು ನಾವು ಹೇಳುವ ಮೂಲಕವಾಗಿ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ಅದರ ಯೋಗ್ಯತೆಯನ್ನು ಕೊಡುತ್ತಾರೆ. ಅದರಿಂದಲೇ ವಜ್ರದಂತೆ ಗಟ್ಟಿಯಾಗುತ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದ ಸಂಧ್ಯಾವಂದನೆ. ಪ್ರಕಾಶಮಯವಾಗಿರತಕ್ಕಂಥದ್ದು ಸುವರ್ಣವಾಗಿರತಕ್ಕಂಥದ್ದು ಮಾಧ್ಯಾಹ್ನಿಕ ಸಂಧ್ಯಾವಂದನೆಯ ಫಲ. ರತ್ನದಂತೆ ಎಲ್ಲೆಲ್ಲೂ ಕಂಗೊಳಿಸುತ್ತಿರುತ್ತಾರೆ. ಜ್ಞಾನ ಎಂಬುದು ಸ್ಫುಟವಾಗಿರುತ್ತದೆ ಎಂಬುದನ್ನು ತೋರಿಸೋಕ್ಕೆ ರತ್ನ ಕವಚ ಅಮೂಲ್ಯವಾದದ್ದು. ಇಂತಹ 3 ಕವಚಗಳನ್ನು ಭಗವಂತ ಪ್ರತಿನಿತ್ಯವೂ ದಯಪಾಲಿಸುತ್ತಿರುತ್ತಾನೆ. 3 ಕವಚಗಳು ನಮಗೆ ತಾಪತ್ರಯಗಳನ್ನು ಪ್ರತಿನಿತ್ಯವೂ ದೂರ ಸುತ್ತರಿಸುತ್ತದೆ. ಯಾರಿಗೆ ಕವಚವಿದೆಯೋ ಅವರು ತಾಪತ್ರಯಗಳಿಂದ ಹೆದರಬೇಕಾಗಿಲ್ಲ. ಯಾರಿಗೆ ಕವಚವೇ ಇಲ್ಲವೋ ಅವರು ತಾಪತ್ರಯದಿಂದ ಬಂಧಿತರಾಗಿರುತ್ತಾರೆ ಎಂಬುದು ಸುಸ್ಪಷ್ಟವಾಗಿದೆ. ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಪರೀಕ್ಷೆ ಮಾಡಿ ನೋಡಬಹುದು. ಇದು
ಜೀವನಿಗೆ ಇರತಕ್ಕಂಥ ಅಮೂಲ್ಯವಾದ ಆಭರಣ ವ್ಯವಸ್ಥೆ, ಪ್ರತಿಯೊಬ್ಬ ಜೀವರಿಗೂ ಇರತಕ್ಕಂಥ ಕರ್ಮದ ಸೌಷ್ಠವತೆಯನ್ನು ನಾವು ಸಾಕ್ಷಾತ್ತಾಗಿ ಅನುಭವಿಸಬಹುದಾಗಿರತಕ್ಕಂಥ ಅಮೂಲ್ಯವಾದ ವೇದವಿದ್ಯಾ, ಪರಮವಿದ್ಯಾ, ಗುಹ್ಯವಿದ್ಯಾ ಎಂದು ತಿಳಿಯಬಹುದು. ಜೀವನದಲ್ಲಿರ್ತಕ್ಕಂಥ ಯಾವ ಕರ್ತೃತ್ವ ಶಕ್ತಿ ಎಂದೋ ಒಂದು ದಿನ ಬಂದಿದ್ದಲ್ಲ, ಪ್ರಯತ್ನ ಯಾವತ್ತೂ ಒಂದು ದಿನ ಮಾಡುವುದಲ್ಲ, ಅದರಂತೆ ಕರ್ಮ ಎಂಬುದು ಒಂದು ದಿನ ಮಾಡುವುದಲ್ಲ, ನಿತ್ಯ ನಿರಂತರವಾಗಿ ಸತ್ತ ಸ್ವರೂಪ ಸತ್ತದ ವಿಶಿಷ್ಟ ಭಾಗಗಳಾಗಿದೆ. ಇದನ್ನು ಅನುಭವಿಸುವವನೇ ಮನುಷ್ಯ, ಮಾನವ, ಅಂದರೆ ಜ್ಞಾನಿ ಎಂದು ಹೆಸರು. ಆದ್ದರಿಂದ ಸ್ಥಿತಪ್ರಜ್ಞಸ್ಯ ಕಾಲಕ್ಷಣ ಎಂದು ಅರ್ಜುನ ಕೇಳಿದಾಗ, ಯಾರು ಭಗವಂತ ಪ್ರಜ್ಞೆಯಲ್ಲಿರುತ್ತಾರೋ ಅವರೇ ಸ್ಥಿತಪ್ರಜ್ಞರು. ಉತ್ತಮ ಮಟ್ಟದಲ್ಲಿರ್ತಕ್ಕಂಥದ್ದು ಯೋಗಿಗಳು, ಬ್ರಹ್ಮದೇವರು, ವಾಯುದೇವರು, ನಂತರದಲ್ಲಿ ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು ಇರುತ್ತಾರೆ. ಆದರೆ ಸಕಲ ಸಜ್ಜನರೂ ಸಹ ಸ್ಥಿತಪ್ರಜ್ಞರೇ ಆಗಿ ಅವರ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಅದನ್ನು ಪ್ರತಿನಿತ್ಯವೂ ಅವರ ಜೀವಿತಾವಧಿ ಪೂರ್ತಿ ಅವರು ಅನುಭವಿಸಬಹುದು, ಅದರ ಫಲವನ್ನು ನೆನೆದುಕೊಳ್ಳಬಹುದು. ಭಗವಂತನ ಸಾಕ್ಷಾತ್ಕಾರವನ್ನು ಈ ರೂಪದಲ್ಲಿ ಮಾಡಿಕೊಳ್ಳಬಹುದು. ಭಗವಂತನ ಸಾಕ್ಷಾತ್ಕಾರವಾಗಲಿ, ದೇವತೆಗಳ ಸಾಕ್ಷಾತ್ಕಾರವಾಗಲಿ ಎಂದೋ ಒಂದು ದಿನ ಲಾಟ್ರಿ ಹೊಡೆದಂತೆ ನಮಗೆ ಬರುವುದಲ್ಲ. ಪ್ರತಿನಿತ್ಯವೂ ಪ್ರತಿ ಕರ್ಮದಲ್ಲಿಯೂ ಪ್ರತಿದಿನದ ಸಂಧ್ಯಾವಂದನೆ ಕರ್ಮದಿಂದ ಒದಗುವಂಥದ್ದು. ದೇಹಕ್ಕೆ ರೋಗ ರುಜಿನವಾದರೆ ವೈದ್ಯರು ಮದ್ದನ್ನು 3 ಕಾಲ ಸೇವಿಸಿ ಎಂದು ಹೇಳುತ್ತಾರೆ. ಭವರೋಗ ವೈದ್ಯನಾದವನು ರೋಗವೇ ಬರಲೇಬಾರದು ಎಂದು ಹೇಳಿ 3 ಕಾಲದ ಸಂಧ್ಯಾವಂದನೆಯನ್ನು ವಿಧಿಸಿದ್ದಾನೆ. ಅದು ವೇದ ಸ್ಮೃತಿ ಶ್ರುತಿಗಳಿಂದ. ಯಾರು ತಮ್ಮ ಕಾಯ ವಜ್ರಕಾಯವಾಗಿರಬೇಕು ಅಂತ ಅಪೇಕ್ಷಿಸುತ್ತಾರೋ, ಅಂದರೆ ಯಾವ ಕಾಯಿಲೆಗಳು ಬರಬಾರದು ಅಂತ ಅಪೇಕ್ಷಿಸುತ್ತಾರೋ, ಅವರು ಜಾಗೃತರಾಗಿ ಈ ಕವಚವನ್ನು ತೊಡಬೇಕು. ಪ್ರತಿನಿತ್ಯವೂ ಮನುಷ್ಯ ಹುಟ್ಟಿದ ಅಂದರೆ ಅದು ಸೃಷ್ಟಿ, ನಿದ್ರಿಸಿದ ಅಂದರೆ ಸಂಹಾರ, ಪ್ರಳಯ ಕ್ರಿಯೆ. ಆದ್ದರಿಂದ ಭಗವಂತ ಪ್ರತಿದಿನವೂ ನಮ್ಮ ಸಾಧನೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತಿನಿತ್ಯವೂ ನಿನ್ನ ಹೊಸ ಬದುಕು ಪ್ರಾರಂಭ. ರಾತ್ರಿಯಲ್ಲಿ ಪ್ರಳಯ ಅಂದರೆ ಸಂಹಾರ ಕ್ರಿಯೆ. ಆದ್ದರಿಂದ ಪ್ರತಿನಿತ್ಯವೂ ಈ ಸಂಧ್ಯಾವಂದನೆ ಕರ್ಮವನ್ನು ಪ್ರತಿನಿತ್ಯ ಮಾಡಬೇಕು. ಮಾಡದಿದ್ದರೆ ಪ್ರತ್ಯವಾಯ ಎಂಬುದನ್ನು ನಿತ್ಯ ಕರ್ಮ ಎಂಬುದಾಗಿ ತಿಳಿಸಿದ್ದಾರೆ. ಅದರಂತೆ ಏಕಾದಶಾದಿಗಳು ನಾವು ಹಿಂದೆ ಚಿಂತಿಸಿದ್ದೇವೆ. ಕೇವಲ ಒಂದೇ ಒಂದು ಕರ್ಮ ಸಂಧ್ಯಾವಂದನೆ ಎಂಬುದನ್ನು ನಾವು ಮಾಡಿದಾಗ ಎಲ್ಲರೂ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡುವುದಕ್ಕೆ ರಾಜಮಾರ್ಗ, ಅಂದರೆ ರಹದಾರಿಯಂತೆ ಇರತಕ್ಕಂಥ ಮಾರ್ಗವಾಗಿದೆ. ಇದು ಪ್ರತಿ ಜೀವರ ಸ್ವರೂಪ ಯೋಗ್ಯತೆಯಾದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಜೀವನ ಕರ್ತೃತ್ವವಿದೆ ಎಂಬುದನ್ನು ತಿಳಿದು ಸಾಕ್ಷಾತ್ತಾಗಿ ಅನುಭವಿಸಿ ಭಗವಂತನ ಪ್ರೀತಿಯನ್ನು ಗಳಿಸಿಕೊಳ್ಳುವ ಮಾರ್ಗವಾಗಿದೆ ಎಂಬುದನ್ನು ತೋರಿಸಲು ಪುರಂದರದಾಸರು 10 ಜನ ವರದರನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬ ಜೀವರೂ ಸಹ ಇದೇ ಮಾರ್ಗದಲ್ಲಿ ನಡೆದು ಬಂದಿದ್ದಾರೆ. ಅವರ ಚರಿತ್ರೆಯಲ್ಲಿ ನೋಡಿದಾಗ ನಿಮಗೆ ವಿಶೇಷ ಆಕಾರವು ತಿಳಿದು ಬರುತ್ತದೆ. ಆದರೆ ವಾಸ್ತವ ಅಂದರೆ ಪ್ರತಿಯೊಂದು ಕರ್ಮದ ಹಿಂದಿನ ಅಗಾಧವಾದ ಈ ವಿವರಗಳು ತಿಳಿದರೆ ಮಾತ್ರ ಅಕ್ರೂರ ಮಾಡಿದ ಸಂಧ್ಯಾವಂದನೆ ಆಗಲಿ, ನಮಸ್ಕಾರವಾಗಲಿ ಅದರ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಆದ್ದರಿಂದ 10 ಜನ ಪುರಂದರದಾಸರು ಹೇಳಿರ್ತಕ್ಕಂಥದ್ದು ಜೀವನ ಪ್ರಕರಣ ಎಂಬುದು ಅನ್ವರ್ಥವಾಗಿದೆ. ಜೀವನ ಕರ್ತೃತ್ವವನ್ನು ತಿಳಿಸುವ 10 ಸೂತ್ರಗಳು ವೇದವ್ಯಾಸರು ತಿಳಿಸಿದ್ದಾರೆ. ಅದರಂತೆ 16 ಮಾರ್ಗದಿಂದ ಪ್ರಯತ್ನವನ್ನು
ಪ್ರತಿ ಜೀವರು ಮಾಡಬೇಕು. ಮತ್ತು 16 ವಿಧವಾದ ಕರ್ಮದಲ್ಲಿ ಉಚಿತವಾದ ಕರ್ಮ ಯಾವುದು, ನಿತ್ಯ ಕರ್ಮ ಯಾವುದು, ಅದನ್ನು ತಿಳಿದುಕೊಂಡು ವರ್ಣಾಶ್ರಮೋಚಿತವಾಗಿ ಮಾಡಬೇಕಾದದ್ದು ಪ್ರತಿಯೊಬ್ಬ ಜೀವರ ಕರ್ತವ್ಯ. ಈ ಕರ್ತವ್ಯವನ್ನು ತಿಳಿಸೋಕ್ಕೋಸ್ಕರವಾಗಿ ಜೀವರ ಪ್ರಕರಣದಲ್ಲಿ ಪುರಂದರದಾಸರು ಹೇಳಿರ್ತಕ್ಕಂಥ ವ್ಯಕ್ತಿಗಳು. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ, ಇದು ಸಾಧ್ಯವಾದುದು ಕೇವಲ ಮನುಷ್ಯನಾಗಿ ಹುಟ್ಟಿ ಶ್ರೇಷ್ಠ ವೈಷ್ಣವನಾಗಿ ಬಾಡಿ ಬದುಕಿದ ಸಾಧಕರಲ್ಲಿ ವಿಶೇಷವಾಗಿರುತ್ತದೆ. ಇಂತಹ ವೈಷ್ಣವ ಶರೀರವನ್ನು ತಂದುಕೊಟ್ಟ ನಮ್ಮ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹ ರೂಪವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅವರು ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ವಿಶೇಷಾಕಾರವಾಗಿ ನೆನೆಸಿಕೊಳ್ಳಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳೇ ಆ ಹಿಂದಿನ ಅನಂತ ಕಾಲದಿಂದಲೂ ಪ್ರೇರಣೆ ಮಾಡಿ ಈ ಸ್ಥಿತಿಯನ್ನು ತಂದುಕೊಟ್ಟಿದ್ದರಿಂದ ನಿತ್ಯ ನಿರಂತರವಾಗಿ ಆ ದೇವತೆಗಳ ಸ್ಮರಣೆ ನಾವು ಅವಶ್ಯವಾಗಿ ಮಾಡಬೇಕು. ಈ ದೇವತೆಗಳಲ್ಲಿಯೂ ಸಹ ಅತಿ ಶ್ರೇಷ್ಠನಾದ ವಾಯುದೇವರೇ ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ವಾಯುದೇವರೇ ಮೂಲ ಗುರುಗಳು. ಆಚಾರ್ಯ ಪವನ ಅಸ್ಮಾಕಂ ಆಚಾರ್ಯಾಣಿ ಭಾರತೀ ದೇವೋ ಮಂಗಳಶ್ರೀಶಃ ದೇವಿ ಮಂಗಳದೇವತಾ ದೇವೋ ಭಗವಾನ್ ಶ್ರೀಶಃ ದೇವಿ ಮಂಗಳದೇವತಾ ಎಂಬುದಾಗಿ ಪರಮಸಾತ್ವಿಕರಾದ ಪರಶುಕ್ಲತೆಯಾದ ವಾಯುದೇವರನ್ನು, ಭಾರತೀ ದೇವಿಯನ್ನು, ಸರಸ್ವತಿ ದೇವಿಯನ್ನು, ಬ್ರಹ್ಮದೇವರನ್ನು ವಿಶೇಷಾಕಾರವಾಗಿ ನಾವು ನಮಸ್ಕರಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ನಮ್ಮ ಬಿಂಬರೂಪ. ಈ ಬಿಂಬರೂಪವೇ ಸಕಲ ವಾಯುದೇವರಲ್ಲೂ ಸಹ, ದೇವತೆಗಳಲ್ಲೂ ಸಹ, ಗುರು ಹಿರಿಯರಲ್ಲೂ ಸಹ, ತಂದೆ ತಾಯಿಗಳು ಸಹ ನಮ್ಮಲ್ಲೂ ನಿಂತು ಪ್ರತಿಯೊಂದು ಪದಾರ್ಥದಲ್ಲೂ ನಿಂತು ಈ ಕರ್ಮವನ್ನು ಮಾಡಿಸುತ್ತಿದ್ದಾರೆ, ಕ್ರಿಯೆಯನ್ನು ತಿಳಿಸುತ್ತಿದ್ದಾರೆ, ಜ್ಞಾನವನ್ನು ಒದಗಿಸುತ್ತಿದ್ದಾರೆ. ಆದ್ದರಿಂದ ಬಿಂಬೈವ ಕ್ರಿಯಾವಾನ್ನತು ಪ್ರತಿಬಿಂಬ ಎಂಬ ಅತಿ ಶ್ರೇಷ್ಠವಾದ ಶ್ರುತಿಯ ವಾಕ್ಯವನ್ನು ನಾವು ಎಂದು ಮರೆಯುವಂತಿಲ್ಲ. ಎಲ್ಲವೂ ಭಗವಂತನಿಂದ ನಡೆದಿದೆ. ಅವನು ನಮ್ಮ ಭಗವಂತ ನಮ್ಮ ಬಿಂಬದಿಂದಲೇ ನಡೆದಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಇದು ಬಿಂಬೋಪಾಸನೆ ಆಗುವುದು. ಕೇವಲ ಭಗವಂತನೇ ನಡೆದಿದ್ದು ಅಂದರೆ ಆ ಭಗವಂತ ಎಲ್ಲಿದ್ದಾನೆ? ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಯಾರಿಗೆ ನೀವು ತಿಳಿದಂತಾಗುತ್ತದೆ? ನಮ್ಮ ಬಿಂಬನನ್ನು ಉದ್ದೇಶಿಸಿ ಮಾತಾಡಬೇಕು. ಆದ್ದರಿಂದ ಬಿಂಬೋಪಾಸನೆ ಎಂಬತಕ್ಕಂಥ ಅತ್ಯಂತ ಮಹತ್ವವುಳ್ಳದಾಗಿದೆ. ಬಿಂಬೋಪಾಸನೆ ಎಂದರೇನು? ಬಿಂಬನನ್ನು ಸದಾ ಉಪಾಸನೆ, ಬಿಂಬನನ್ನು ಸದಾ ಸ್ಮರಿಸುವುದೇ ಆಗಿದೆ. ಆ ಬಿಂಬನಿಗೆ ನಾವು ಪ್ರತ್ಯುಪಕಾರವಾಗಿ ಪ್ರತಿಯಾಗಿ ಏನು ಮಾಡಬೇಕು ಅಂದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.